ಸೀತಾ, ಬಾ ಕುಳಿತು. ಅತ್ತೆಯವರಿಗೆ ಪ್ರಣಾಮಗಳು. ಸೀತೆ, ಇಷ್ಟು ದಿನ ನನ್ನ ಪುತ್ರ ರಾಮಚಂದ್ರ ನನ್ನ ಬಳಿ ಬಂದು ನನಗೆ ನಮಸ್ಕರಿಸಿ ನನ್ನ ಆಶೀರ್ವಾದವನ್ನು ಕೋರುತ್ತಿದ್ದಾಗ ಉಂಟಾಗುತ್ತಿದ್ದ ಆನಂದ, ಅದೇ ವರ್ತನೆಯನ್ನು ನಿನ್ನಲ್ಲಿ ಕಂಡು ಆ ಆನಂದವು ಇಮ್ಮಡಿಯಾಯ್ತಮ್ಮ. ಅತ್ತೆಯವರೇ, ಇಷ್ಟು ಕಾಲ ಮಿಥಿಲೆಯಲ್ಲಿ ನಿತ್ಯ ಮಾತೆಗೆ ನಮಸ್ಕರಿಸಿ ಆಶೀರ್ವಾದ ಪಡೆದಾಗ ಸಿಗುತ್ತಿದ್ದ ಆನಂದ ಹಾಗೂ ಸಂತೋಷ ಈಗ ತಮ್ಮಿಂದ ನನಗಾಗಿದೆ. ಈ ಅನುಗ್ರಹ ನನ್ನ ಪಾಲಿಗೆ ಎಂದೆಂದೂ ತಪ್ಪದಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಸೀತೆ, ನಿನ್ನ ನಯ, ವಿನಯ, ಈ ಎಲ್ಲ ಸದ್ಗುಣಗಳನ್ನು ನೋಡಿದಾಗ ಸೊಸೆಯಿಂದ ಅತ್ತೆ ನಿರೀಕ್ಷಿಸುವಂತಹ ಎಲ್ಲ ಗುಣಗಳು ನಿನ್ನಲ್ಲಿ ಇದೆಯಮ್ಮ. ಪತಿಯ ಗೃಹದಲ್ಲಿ ಎಲ್ಲರ ಪ್ರೀತಿಯನ್ನು, ಮೆಚ್ಚುಗೆಯನ್ನು ಪಡೆಯುತ್ತಿರುವೆ. ಅದಕ್ಕಾಗಿ ನಾನು ನಿನ್ನನ್ನು ಅಭಿನಂದಿಸುತ್ತೇನೆ. ಅತ್ತೆಯವರೇ, ತಮ್ಮ ಈ ನಂಬಿಕೆಗೆ ಎಂದೂ ಚ್ಯುತಿ ಬರದಂತೆ ತಮಗೆ ಇಷ್ಟವಾಗುವ ಹಾಗೆ ನಡೆದುಕೊಳ್ಳುತ್ತೇನೆ. ಸೀತೆ, ನಿನ್ನಿಂದ ನಮಗಾಗುತ್ತಿರುವ ಆನಂದ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ತವರನ್ನು ಬಿಟ್ಟು, ತಂದೆ ತಾಯಿ ಒಡನಾಟವನ್ನು ಬಿಟ್ಟು, ಹೊಸ ದೇಶ, ಹೊಸ ಪರಿಸರ, ಹೊಸ ಜನಗಳ ನಡುವೆ ಹೊಸ ಜೀವನವನ್ನು ಪ್ರಾರಂಭಿಸುತ್ತಿರುವೆ. ನಮ್ಮಿಂದಲೂ ನಿನಗೆ ಪ್ರೀತಿ, ಅಭಿಮಾನ ಇವೆಲ್ಲವೂ ಸಿಗಬೇಕು ತಾಯಿ. ಮಿಥಿಲೆಯಲ್ಲಿ ಇದ್ದಂಥ ಮಾತೆ ಇಲ್ಲಿ ಇಲ್ಲವಲ್ಲ ಎಂಬ ಕೊರಗು ನಿನಗೆ ಬರಲೇಬಾರದು. ಹಾಗೇನಿಲ್ಲ ಅತ್ತೆಯವರೇ, ಮಿಥಿಲೆಯಲ್ಲಿ ದೊರೆತ ಮಾತೃಪ್ರೇಮವೇ ತಮ್ಮಿಂದಲೂ ನನಗೆ ದೊರಕುತ್ತಿದೆ. ತವರಿನ ಅಗಲಿಕೆಯ ನೋವು ಬಾಧಿಸದಂತೆ ತಮ್ಮ ಈ ಪ್ರೀತಿ, ಈ ಮಮತೆ ನನಗೆ ತವರಿನ ಆನಂದವನ್ನು ನೀಡಿದೆ. ಈ ಆನಂದವು ಸದಾಕಾಲ ಹೀಗೇ ಇರಲಿ ತಾಯಿ. ಈ ಅಯೋಧ್ಯೆಯಲ್ಲಿ ನೀನು ಮಿಥಿಲೆಯನ್ನು ಕಾಣುವಂತಾಗಲಿ, ಈ ಅತ್ತೆಯಲ್ಲಿ ನಿನ್ನ ಮಾತೆಯನ್ನು ಕಾಣುವಂತಾಗಲಿ, ನಿನ್ನ ಪತಿ ರಾಮಚಂದ್ರನಲ್ಲಿ ಆ ದೇವರನ್ನೇ ಕಾಣುವಂತಾಗಲಿ.